ಚಿಂತನೆ ಬಂದಾಗ ನಾಳೆ ಬೆಳಿಗ್ಗೆ ಮುಂದಿನ ಎಲೆಕ್ಷನ್ಗೆ ಆಗೋಯ್ತು ಅಂತ ಅಲ್ಲ, ಯಾವತ್ತಾದ್ರೂ ಬರಬೇಕಿದ್ದು. ಇದು ಅಗತ್ಯ ಇದೆ. ನಮ್ಮಂತ ದೊಡ್ಡ ದೇಶಕ್ಕೆ, ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ನಮ್ಮಲ್ಲಿ ಇರ್ತಕ್ಕಂಥದ್ದು ಇಂಡಿಯಾ ದೇಶನೇ. ಈ ಭಾರತ ದೇಶದಲ್ಲಿ ಈ ರೀತಿಯ ಒಂದು ಅಧಿಕಾರ ಹಂಚಿಕೆ ಆಗಬೇಕು, ಸಂಪತ್ತು ಹಂಚಿಕೆ ಆಗಬೇಕು, ರಾಜಕೀಯ ಅಧಿಕಾರನೂ ಕೂಡ ಹಂಚಿಕೆ ಆಗಬೇಕು. ಆಗ ಎಲ್ಲ ಜನರಿಗೂ ನ್ಯಾಯ ದೊರಕದಂಗೆ ಆಗ್ತದೆ. ಈಗ ಎಷ್ಟೋ ಸಮುದಾಯಗಳಿಗೆ ಅವಕಾಶನೇ ಇಲ್ಲ ರೀ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ. ನಮ್ಮ ಕರ್ನಾಟಕದ ನಾನು ಗಮನದಲ್ಲಿ ಇಟ್ಕೊಂಡು ಹೇಳ್ತೀನಿ. ಈಗ ತಿಂಗಳ ಸಮುದಾಯ ಯಾರಪ್ಪ ಇದಾರೆ, ಒಬ್ಬರಿಲ್ಲ ಅವ್ರಿಗೆ. ಈಗ ಇವರು ಯಾದವ ಸಮುದಾಯ, ಆ ಬಿಜೆಪಿನಲ್ಲಿ ಧೀರಜ್ ಮುನ್ರಾಜು ಅನ್ನೋರು ಒಬ್ಬ ಮೇಲೆ ಗೆದ್ದಿದ್ದಾನೆ. ಅವನು ಕೂಡ ಊರ್ಗೋಲ್ರು, ಕಾಡುಗೋಲ್ರಲ್ಲ ಅವರು, ಗೊತ್ತಾಯ್ತಾ. ಆದ್ರೆ ಕ್ವಾಡಗೊಲ್ಲ ಸಮುದಾಯ ಅಷ್ಟೊಂದು ಅವರು ಆರ್ಥಿಕವಾಗೂ ಕೂಡ ಹಿನ್ನಡೆಯಲ್ಲಿದ್ದಾರೆ, ಶೈಕ್ಷಣಿಕವಾಗೂ ಹಿನ್ನಡೆ ಇದ್ದಾರೆ. ಅವ್ರು ಅದರಲ್ಲೂ ಮುಂದುವರಕ್ಕೂ ಆಗೋದಿಲ್ಲ, ರಾಜಕೀಯವಾಗೂ ಮುಂದುವರಕ್ಕಾಗಲ್ಲ. ರಾಜಕೀಯವಾಗಿ ಎಲ್ಲಿ ಅಧಿಕಾರ ಬರ್ತದೆ ಅವರು ಆಗ ಆ ಸಮಾಜವನ್ನ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಗೊತ್ತಾಯ್ತಾ. ಅದರಿಂದ ರಾಜಕೀಯ ಅಧಿಕಾರ ಇಟ್ ಈಸ್ ಪ್ಯಾರಮೌಂಟ್. ಅದು ಅಷ್ಟು ಪವರ್ಫುಲ್ ವೆಪನ್ ಆನ್ ದಿ ಅರ್ತ್. ಅದು ಹಂಚಿಕೆ ಆಗ್ಬೇಕು. ಯಾವ್ದೋ 2 ಎಕರೆ ಭೂಮಿ ತಗೊಂಡ್ಬಿಟ್ರೆ, ಯಾರಿಗೋ ಒಂದು ಲಾರಿನೋ ಬಸ್ಸೋ ಸಾಲ ಕೊಡಿಸ್ಬಿಟ್ರೆ ಅವನ್ನ ಆರ್ಥಿಕವಾಗಿ ಇದಾಗೋದಿಲ್ಲ. ವಿದ್ಯಾವಂತರಾಗಬೇಕು. ಮತ್ತೆ ಪ್ರತಿಯೊಂದರಲ್ಲೂ ಕೂಡ ಸಮಾನತೆ ಬರಬೇಕು ಅಂದ್ರೆ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ. ಯಾರಿಗೆ ಒಪ್ಪಿಗೆ ಸಿಗುತ್ತೋ ಅವರೇ ಸಂಪುಟ